ಕುಂಭರಾಶಿಯವರಿಗೆ ಈ ವಾರ ಅದೃಷ್ಟದ ಸಹಿತವಾಗಿ ಶುಭಕರ ವಾರ. ಮೀನರಾಶಿಯವರಿಗೆ ಈ ವಾರ ಅಷ್ಟು ಸೌಖ್ಯಕರ ವಾರವಲ್ಲ. ಮೇಷರಾಶಿಯವರಿಗೆ ಈ ವಾರ ನಾನಾ ವಿಚಾರದಲ್ಲಿ ಮನಸ್ತಾಪಗಳು, ನಿಷ್ಠೂರ, ಏನೋ ಸರಿ ಹೋಗ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರು ಖಂಡಿತವಾಗಿ ಕಾಣಿಸುತ್ತೆ. ವೃಷಭ ರಾಶಿಯವರಿಗೆ ಈ ವಾರ ಉತ್ತಮ ಕಾರ್ಯಾನುಕೂಲವಿರತಕ್ಕಂಥದ್ದು. ಮಿಥುನ ರಾಶಿಯವರು ಈ ವಾರ ನಿಮ್ಮ ವೈರಿಗಳ ವಿರುದ್ಧ ಗೆಲುವನ್ನು ಸಾಧಿಸ್ತೀರಿ. ಸಿಂಹ ರಾಶಿಯವರಿಗೆ ಈ ವಾರ ಕಷ್ಟಕರ ವಾರ. ಸರ್ಕಾರದಿಂದ ಉತ್ತಮ ಸಹಾಯವನ್ನ, ಮನ್ನಣೆಯನ್ನ ಖಂಡಿತವಾಗಿಯೂ ತುಲಾರಾಶಿಯವರು ಈ ವಾರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬಹುದು. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಸಂಪೂರ್ಣ ವಾರ ಅಂದ್ರೆ ರವಿವಾರದಿಂದ ಶನಿವಾರದವರೆಗೂ ಯಾವ ರಾಶಿಯವರಿಗೆ ಅದೃಷ್ಟ ಕಾದಿದೆ, ಯಾವ ರಾಶಿಯವರು ಎಚ್ಚರಿಕೆ ಹೆಜ್ಜೆಡತಕ್ಕಂಥದ್ದು, ಯಾವ ರಾಶಿಯವರಿಗೆ ಈ ವಾರ ಸ್ವಲ್ಪ ಕಸಿಬಿಸಿ ಆಗತ್ತೆ, ನಿಷ್ಠೂರವಾಗತಕ್ಕಂಥದ್ದು, ತುಂಬಾ ಮುಳ್ಳಿನ ನಡಿಗೆ ತರ ಇರತಕ್ಕಂಥದ್ದು ಎಲ್ಲ ವಿಚಾರವನ್ನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ತಿಳಿದಿರಲಿ, ದಿನಾಂಕ 2ನೇ ತಾರೀಕು ಅಂದ್ರೆ ಆಗಸ್ಟ್ 2ನೇ ತಾರೀಕಿನಿಂದ ನಮ್ಮ ವೆಬ್ಸೈಟ್ ಅಲ್ಲೂ ಕೂಡ ನಮ್ಮ ಸೇವೆ ಪ್ರಾರಂಭ ಆಗುತ್ತೆ. www.bhavishyadarshan.com ಅಲ್ಲಿ ನಾವು ಅವೈಲೇಬಲ್ ಇರ್ತೇವೆ. ಯಾರು ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಬೇಕು ಅಂದ್ರೆ ಹುಡುಗ ಹುಡುಗಿಯ ಮ್ಯಾಚಿಂಗ್ ನೋಡ್ಕೊಳ್ಬೇಕು, ದಿನದ ಪಂಚಾಂಗವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಆ ರಾಶಿಯವರ ಸ್ವಭಾವ ಯಾವ ರೀತಿ ಇರುತ್ತೆ, ಆನ್ಲೈನ್ ಸರ್ವಿಸ್ ಪೂಜೆಗಳನ್ನು ಬುಕ್ ಮಾಡ್ಕೊಳ್ಬೇಕು ಅಂದ್ರೆ, ಆನ್ಲೈನ್ ಅಲ್ಲಿ ಜ್ಯೋತಿಷ್ಯ ಕನ್ಸಲ್ಟೆನ್ಸಿ ಬುಕ್ ಮಾಡ್ಕೊಳ್ಬೇಕು ಅಂದ್ರೆ ಈ ವೆಬ್ಸೈಟ್ ಅನ್ನು ಯೂಸ್ ಮಾಡಿ ಖಂಡಿತವಾಗಿಯೂ ತುಂಬಾ ಈಸಿಯಾಗಿ ನಾವು ನಿಮ್ಮನ್ನ ಆದಷ್ಟು ಬೇಗ ಕನೆಕ್ಟ್ ಆಗೋಕ್ಕೆ ಅನುಕೂಲವಾಗತ್ತೆ. ಪರಭಾವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷ ಈ ವಾರದ ಪಂಚಾಂಗದ ಫಲ. ದಿನಾಂಕ 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ಸಂಪೂರ್ಣ ವಾರದ ಭವಿಷ್ಯವನ್ನ ನಾನು ತಿಳಿಸ್ಕೊಡ್ತೇನೆ. ಈ ಸಂಪೂರ್ಣ ವಾರದ ವಿಶೇಷತೆ ಏನಿದೆ ಅಂತ ನೋಡೋದಾದ್ರೆ, ಪ್ರಮುಖ 2ನೇ ತಾರೀಕಿಗೆ ಭಾನುವಾರ ಸಂಕಷ್ಟರ ಚತುರ್ಥಿ ಇರತಕ್ಕಂಥದ್ದು. ಯಾರು ಗಣಪತಿ ಆರಾಧನೆಯನ್ನು ಪ್ರಮುಖವಾಗಿ ಮಾಡ್ತಾ ಬರ್ತಿರ್ತಿರೋ ಪ್ರತಿ ತಿಂಗಳು ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಈ ಭಾನುವಾರದ ಹೊತ್ತು ಮೊದಲು ಸೂರ್ಯನಿಗೆ ಒಂದು ಅರ್ಘ್ಯನ ಕೊಡೋ ಮುಖಾಂತರ ಅಥವಾ ಸೂರ್ಯ ನಮಸ್ಕಾರವನ್ನ ಮಾಡಿ. ಯಾಕಂದ್ರೆ ರವಿವಾರದಂದು ಬರತಕ್ಕಂಥ ಸಂಕಷ್ಟರ ಚತುರ್ಥಿ ಬಹಳ ವಿಶೇಷವಿರುತ್ತೆ. ಯಾರು ಸರ್ಕಾರಿ ಸಂಬಂಧಪಟ್ಟ ಕೆಲಸ ಕಾರ್ಯದಲ್ಲಿ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರಿ, ಯಾರು ಪ್ರಮೋಷನ್ ಸಿಗ್ತಾ ಇಲ್ಲ, ಸರ್ಕಾರದಲ್ಲಿ ಒಂದು ಜಾಬ್ ಪರ್ಮನೆಂಟ್ ಆಗ್ತಾ ಇಲ್ಲ ಅಂತ ಕಷ್ಟಪಡ್ತಾ ಇದ್ದೀರಿ, ಅಂಥವರು ಸೂರ್ಯನಿಗೆ ವಿಶೇಷವಾಗಿ ಅರ್ಘ್ಯನ ಕೊಡೋ ಮುಖಾಂತರ ಅಥವಾ ಸೂರ್ಯ ನಮಸ್ಕಾರವನ್ನು ಮಾಡೋ ಮುಖಾಂತರ ಅಥವಾ ಗೋಧಿಯನ್ನ ನೀರನ್ನು ನೆನೆಸಿ ಅದಕ್ಕೆ ಬಾಳೆಹಣ್ಣನ್ನ ಬೆಲ್ಲವನ್ನು ಇಟ್ಕೊಂಡು ಹಸುವಿಗೆ ತಿನ್ನಿಸೋ ಮುಖಾಂತರ ಗಣಪತಿಯ ಆರಾಧನೆಯನ್ನ ಆ ದಿನ ಮಾಡಿದ್ರೆ ಖಂಡಿತ ಸರ್ಕಾರಿ ಸಂಬಂಧಪಟ್ಟಂತ ಎಲ್ಲ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಲಾಭವನ್ನ, ಅಭಿವೃದ್ಧಿಯನ್ನ ನೋಡುವಂತಾಗ್ತೀರ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮೇಷರಾಶಿಯವರಿಗೆ ಈ ವಾರ ನಾನಾ ವಿಚಾರದಲ್ಲಿ ಮನಸ್ತಾಪಗಳು, ನಿಷ್ಠೂರ, ಏನೋ ಸರಿ ಹೋಗ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರು ಖಂಡಿತವಾಗಿ ಕಾಡಿಸುತ್ತೆ. ಕಳ್ಳಕಾಕರ ಕಾಟ ನಿಮಗೆ ಈ ವಾರ ಸ್ವಲ್ಪ ಜಾಸ್ತಿಯೇ ಕಾಡಿಸತಕ್ಕಂಥದ್ದು. ಯಾವ ಕೆಲಸ ಕಾರ್ಯಗಳು ಕೂಡ ಆನ್ ಟೈಮ್ ಆಗ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರು ಕೂಡ ಆಗತ್ತೆ. ಸ್ನೇಹಿತರೊಂದಿಗೆ ವಿರೋಧವನ್ನು ಕಟ್ಕೊಳ್ತೀರಿ. ಆತ್ಮೀಯರೇ ನಿಮ್ಮನ್ನ ಶತ್ರುಗಳ ರೀತಿ ನೋಡತಕ್ಕಂಥ ಸಂದರ್ಭ ಬಂದ್ಬಿಡ್ಬೋದು. ಯಾವ್ದ್ರಲ್ಲೂ ಕೂಡ ಸಕ್ಸಸ್ ಕಾಣಕ್ಕಾಗ್ತಾ ಇಲ್ಲ ಅಂತ ನಿಮಗೆ ನೀವೇ ಒಂದು ಸ್ವಲ್ಪ ಜಿಗುಪ್ಸೆ ಪಟ್ಕೊಳ್ಳೋಂಗೆ ನಡವಳಿಕೆಯನ್ನ ಬೆಳೆಸ್ಕೊಳ್ತೀರಿ. ಅಂದ್ರೆ ಈ ವಾರ ಯಾವುದೂ ಕೂಡ ಸರಿಯಾಗಿ ಹೋಗೋದಿಲ್ಲ. ಅಡೆತಡೆಗಳು, ನಿಷ್ಠೂರಗಳು, ವ್ಯಾಜ್ಯಗಳಿಂದಲೇ ಇಡೀ ಸಂಪೂರ್ಣ ವಾರ ಕೂಡಿರ್ತಕ್ಕಂಥದ್ದಾಗತ್ತೆ. ಮೇಷರಾಶಿಯರು ಈ ವಾರ ಆಂಜನೇಯನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಬರತಕ್ಕಂತಹ ಎಲ್ಲ ಸಂಕಷ್ಟಗಳು ದೂರವಾಗಿ ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯಾನುಕೂಲವಿದೆ. ವೃಷಭ ರಾಶಿಯವರಿಗೆ ಈ ವಾರ ಉತ್ತಮ ಕಾರ್ಯಾನುಕೂಲವಿರತಕ್ಕಂಥದ್ದು. ಕೆಲಸ ಕಾರ್ಯದಲ್ಲಿ ಪ್ರಗತಿಯನ್ನು ನೋಡುವಂತರಾಗ್ತೀರಾ.
ಆತ್ಮೀಯರೊಂದಿಗೆ ಒಂದಷ್ಟು ಸಮಯವನ್ನು ಕಳೆದು ಭೋರಿ ಭೋಜನವನ್ನು ಸವಿಯತಕ್ಕಂಥ ಅನುಗ್ರಹವನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಹೊಟ್ಟೆ ತುಂಬ ಊಟ ತಿಂಡಿಗಳು ಮಾಡಿ ಮನಸ್ತೃಪ್ತಿಯನ್ನು ಪಡಿಸ್ಕೊಳ್ತೀರಿ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ. ತುಂಬ ಜನ ದೂರದ ಪ್ರವಾಸಗಳಿಗೆ ಹೋಗಿ ಬರ್ತೀರಿ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ನೋಡುವಂತರಾಗ್ತೀರಾ. ಅಂದ್ರೆ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ವಾರ, ಲಾಭದಾಯಕ ವಾರ ಹಾಗೂ ಅಭಿವೃದ್ಧಿ ನೋಡತಕ್ಕಂಥ ವಾರ. ಅಂದ್ರೆ ಎಲ್ಲ ಚೆನ್ನಾಗಿದೆ. ವೃಷಭ ರಾಶಿಯವರು ಸ್ವಲ್ಪ ಎಫೆಕ್ಟಿವ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಪಟ್ಟು ಕೆಲಸವನ್ನ ಮುಂದುವರಿಸಿ ಶುಭ ಲಾಭ ನಿಮ್ಮದೇ ಆಗಿರುತ್ತೆ ಜಾಸ್ತಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳಿಸ್ಕೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ. ಮಿಥುನ ರಾಶಿಯವರು ಈ ವಾರ ನಿಮ್ಮ ವೈರಿಗಳ ವಿರುದ್ಧ ಗೆಲುವನ್ನು ಸಾಧಿಸ್ತೀರಿ. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಮನೆಯಲ್ಲಿ ಸಂಭ್ರಮದ ವಾತಾವರಣ. ದೂರದಲ್ಲಿ ಯಾವುದೋ ಒಂದು ಸಮಸ್ಯೆಯನ್ನು ಮಾಡ್ಕೊಂಡ್ಬಿಟ್ಟು ಅದನ್ನ ಬಗೆಹರಿಸ್ಕೊಳಕ್ಕಾಗದೆ ಒದ್ದಾಡ್ತಿರ್ತೀರಿ. ಅಂತ ಸಮಸ್ಯೆ ಈ ವಾರ ಬಗೆಹರಿಯತಕ್ಕಂಥದ್ದು. ದನಕರಕ ವಸ್ತುವಾಹನಗಳು ಸ್ವಲ್ಪ ಈ ವಾರ ಸ್ವಲ್ಪ ಜಾಸ್ತಿಯೇ ನಿಮಗೆ ಯಥೇಚ್ಛವಾಗಿ ಲಭಿಸುತ್ತೆ. ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥ ವಾರ. ಆರ್ಥಿಕವಾಗಿ ಸ್ವಲ್ಪ ಸುದೃಢರಾಗ್ತೀರಿ. ಪರವಾಗಿಲ್ಲಪ್ಪ, ಈ ವಾರ ಸ್ವಲ್ಪ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಇದ್ದೀನಿ, ಇರತಕ್ಕಂಥ ಸಾಲಗಳನ್ನು ತೀರಿಸ್ಕೊಳ್ತಾ ಇದ್ದೀನಿ, ಹಣಕಾಸನ್ನು ಸೇವ್ ಮಾಡ್ತಾ ಇದ್ದೀನಿ. ಖಂಡಿತ ಈ ಪದಗಳನ್ನ ಮಿಥುನ ರಾಶಿಯವರು ಬಳಸ್ತೀರಿ. ಖಂಡಿತ ಭಗವಂತನ ಗುರಿಂದ ಎಲ್ಲ ಚೆನ್ನಾಗಿದೆ, ಮುಂದುವರಿರಿ. ಶುಭ ಲಾಭ ನಿಮ್ದೇ ಆಗಿರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸ್ಕೊಟ್ಟಿದ್ದಂತ ತಿಳಿಸ್ಕೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಕಟಕ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ನೂತನ ಭವನ ಭುವನ ವಸ್ತು ಆಭರಣವನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ತುಂಬ ಜನ ಈ ವಾರ ಸುಖಕರವಾಗಿ ಮನಸ್ತೃಪ್ತಿಯಾಗಿ ನೆಮ್ಮದಿಯಾಗಿ ಬದುಕತಕ್ಕಂಥ ಅವಕಾಶವನ್ನು ಕಟಕ ರಾಶಿಯವರು ಕೊಟ್ಟಿರತಕ್ಕಂಥದ್ದು. ಮನೆಯಲ್ಲಿರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಗಾಜ್ಯಗಳು ದೂರವಾಗುತ್ತೆ. ಮನಸ್ಸಿಗೆ ಆತ್ಮತೃಪ್ತಿಯನ್ನು ಕೂಡ ಪಡೆದುಕೊಳ್ಳುವಂತರಾಗ್ತೀರಾ ಹಾಗೂ ಅಭಿವೃದ್ಧಿಯನ್ನು ಕೂಡ ಪಡೆದುಕೊಳ್ಳುವಂತರಾಗ್ತೀರಾ. ಅಂದ್ರೆ ಈ ಸಂಪೂರ್ಣ ವಾರ ಎಲ್ಲ ಕೆಲಸಗಳು ಆನ್ ಟೈಮ್ ಆಗುತ್ತೆ. ಎಲ್ಲ ಕೆಲಸಗಳು ತುಂಬಾ ಲವಲವಿಕೆಯಿಂದ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ಶುಭವನ್ನು ನೋಡುವಂತರಾಗ್ತೀರಾ. ಸಕ್ಸಸ್ ಅನ್ನ ಕಾಣುವಂತರಾಗ್ತೀರಾ. ಖಂಡಿತ ಶುಭ. ಆ ಸಕ್ಸಸ್ ಇನ್ನೂ ಜೀವನದಲ್ಲಿ ಯಥೇಚ್ಛವಾಗಿ ನಾನು ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಪ್ರವೋಕ್ ಮಾಡುತ್ತೆ. ಅದು ಪ್ಲಸ್ ಪಾಯಿಂಟ್ ಆಗಿ ಸದಾಕಾಲ ನಿಮಗೆ ನೆರವಿಗೆ ಬರುತ್ತೆ. ಅಂದ್ರೆ ಕಟಕ ರಾಶಿಯವ್ರಿಗೆ ಎಲ್ಲವೂ ಈ ವಾರ ಚೆನ್ನಾಗಿದೆ ಅಂತ ಅರ್ಥ. ಸ್ವಲ್ಪ ಮಟ್ಟಿಗೆ ಇನ್ನೂ ಕೂಡ ಮೆಂಟಲಿ ಸ್ಟ್ರಾಂಗ್ ಆಗಿ ಶುಭ ಲಾಭ ಏನ್ ಗಳಿಸ್ತಾ ಇದ್ದೀರಾ ಅದು 2 ಪಟ್ಟು ಜಾಸ್ತಿಯೇ ಲಭಿಸತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಷ್ಟ ಉಂಟು. ಸಿಂಹರಾಶಿಯವರಿಗೆ ಈ ವಾರ ಕಷ್ಟಕರ ವಾರ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂತ ಸಮಯದಲ್ಲಿ ಆಗೋದಿಲ್ಲ. ತುಂಬಾ ನಿಧಾನವಾಗಿ ಮಂದಗತಿಯಿಂದ ಆಗುತ್ತೆ. ಸ್ಲೋ ಪ್ರೋಸೆಸ್. ಯಾವ ಕೆಲಸ ಕಾರ್ಯದಲ್ಲೂ ಕೂಡ ಸಕ್ಸಸ್ ಅನ್ನ ಕಾಣಕ್ಕಾಗೋದಿಲ್ಲ. ತುಂಬಾ ನಿಷ್ಠೆಯಿಂದ ತುಂಬಾ ಕಾನ್ಸಂಟ್ರೇಷನ್ ಇಟ್ಟು ಕೆಲಸವನ್ನ ಮಾಡುವಂತರಾಗಿ ಸಿಂಹರಾಶಿಯವರು. ಇಲ್ಲದಿದ್ದರೆ ಇವೆಲ್ಲ ಕೆಲಸ ಕಾರ್ಯಗಳು ತುಂಬಾ ನಿಂತು ಹೋಗತಕ್ಕಂಥದ್ದು. ಜನರೊಂದಿಗೆ ನಿಷ್ಠೂರ ಮಾಡತಕ್ಕಂಥದ್ದು, ದಾಯಾದಿಗಳೊಂದಿಗೆ ಕಲಹ ಆಗತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ನಷ್ಟ ಅನುಭವಿಸತಕ್ಕಂಥ ಸೂಚನೆ ಜಾಸ್ತಿಯೇ ಗೋಚಾರವಾಗಿರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರು ಈ ಸಂಪೂರ್ಣ ವಾರ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಎಲ್ಲ ಕೆಲಸ ಕಾರ್ಯವನ್ನ ನೀವೇ ಮುತುವರ್ಜಿ ವಹಿಸಿ ಮಾಡತಕ್ಕಂಥದ್ದು. ಇಲ್ಲ ಇನ್ನೊಬ್ಬರ ಮೇಲೆ ಯಾರು ನೋಡ್ಕೊಳ್ತಾರೆ ಅಂತ ಸುಮ್ಮನೆ ಆಗ್ಬಿಟ್ರೆ ಖಂಡಿತ ನಷ್ಟವನ್ನ ಸಂಕಷ್ಟವನ್ನ ಜಾಸ್ತಿ ನೋಡುವಂತಾಗ್ತಾರೆ. ಇನ್ನು ಈ ಮಾಸ ಸಿಂಹರಾಶಿಯವರಿಗೆ ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಆಗದೆ ತುಂಬಾ ಸಫರ್ ಪಡತಕ್ಕಂತಹ ಸಮಯದಲ್ಲೇ ಯಾರೋ ಒಬ್ರು ಆತ್ಮೀಯರು ಅಥವಾ 3ನೇ ವ್ಯಕ್ತಿ ಬಂದು ನಿಮಗೆ ಸಹಾಯಕ್ಕೆ ನಿಂತ್ಕೊಳ್ತಾರೆ. ಅವರೊಂದಷ್ಟು ಮಾರ್ಗದರ್ಶನ ಸಲಹೆ ಖಂಡಿತ ನಿಮಗೆ ಲಾಭವನ್ನ ಶುಭವನ್ನ ಸ್ವಲ್ಪ ಮಟ್ಟಿಗೆ ಜಾಸ್ತಿಯೇ ತಂದು ಕೊಡತಕ್ಕಂಥದ್ದಾಗುತ್ತೆ. ಹಾಗೆಯೇ ಈ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದಾಯಕ ಸುದ್ದಿಗಳನ್ನ ಇರತಕ್ಕಂಥ ವ್ಯಾಧಿಗಳು ನಿವಾರಣೆಯಾಗಿ ನಿಮ್ ಕಡೆ ಆಗ್ತಿರತಕ್ಕಂತಹ ದಷ್ಟು ಅನುಭವವನ್ನು ಕಾಣುವಂತರಾಗ್ತೀರಾ. ಅದು ಖಂಡಿತವಾಗಿಯೂ ಮನಸ್ಸಿಗೆ ತೃಪ್ತಿಯನ್ನು ತಂದು ಕೊಡುತ್ತೆ. ಸ್ವಲ್ಪ ಕಷ್ಟಕರವಿದೆ ಸಿಂಹರಾಶಿಯವರು ಈ ವಾರ. ಸ್ವಲ್ಪ ಈ ಮನೆದೇವರ ಆರಾಧನೆ ತುಂಬಾ ಚೆನ್ನಾಗಿ ಮಾಡಿಕೊಳ್ಳಿ. ಮನೆದೇವರಿಗೆ ದರ್ಶನವನ್ನ ಅನುಕೂಲವಾದ ತೆಗೆದುಕೊಂಡು ಬನ್ನಿ. ಖಂಡಿತ ಇರತಕ್ಕಂಥ ಸಮಸ್ಯೆಗಳು ಕರಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಲಕ್ಷ್ಮೀ ಅನುಗ್ರಹ ಚೆನ್ನಾಗಿದೆ. ನೂತನವಾಗಿ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಸೇವಿಂಗ್ಸ್ ತುಂಬಾ ಚೆನ್ನಾಗಿ ಮಾಡುವಂತರಾಗ್ತೀರಾ. ಜೀವನದಲ್ಲಿ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಮನಸ್ಸಿಗೆ ಏನೋ ವಿಧವಾದ ತೃಪ್ತಿಕರ ಜೀವನವನ್ನ ಈ ವಾರ ಖಂಡಿತವಾಗಿ ನಡೆಸ್ತೀರಾ. ದೇಹಕ್ಕೆ ಒಂದಷ್ಟು ರೆಸ್ಟ್ ಅನ್ನ ಕೊಟ್ಟು ದೇಹವನ್ನು ಇನ್ನು ಕೂಡ ಸುದೃಢವನ್ನ ಮಾಡ್ಕೊಳ್ತೀರಿ. ತುಂಬಾ ದಿನದಿಂದ ಅನ್ಕೊಂಡಿರ್ತಕ್ಕಂಥ ಒಂದು ಪ್ರವಾಸವನ್ನ ಈ ವಾರದಲ್ಲಿ ಮುಗಿಸ್ಕೊಳ್ಳುವಂತರಾಗ್ತೀರಾ. ಅಂದ್ರೆ ಕನ್ಯಾ ರಾಶಿಯವರಿಗೆ ಈ ಎಲ್ಲ ವಿಚಾರದಲ್ಲಿ ಶುಭ, ಲಾಭ ಹಾಗೂ ಅಭಿವೃದ್ಧಿಯನ್ನು ನೋಡತಕ್ಕಂಥ ವಾರ ಅಂತ. ಅಂದ್ರೆ ಕನ್ಯಾ ರಾಶಿಯವರಿಗೆ ಎಲ್ಲವೂ ಚೆನ್ನಾಗಿದೆ. ಸ್ವಲ್ಪ ಬೇರೆಯವರ ಮಾತಿಗೆ ಕಿವಿಗೊಡದೆ ನೀವು ತೆಗೆದುಕೊಂಡಂತ ನಿರ್ಧಾರದ ಮೇಲೆ ಸ್ಟಿಕಾನಾಗಿ ನಿಂತ್ಕೊಳ್ಳುವಂತರಾಗಿ ಖಂಡಿತ ಶುಭ, ಲಾಭ ಇನ್ನು ಜಾಸ್ತಿ ನಿಮಗೆ ಲಭಿಸತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಉತ್ತಮ ಸಹಾಯವನ್ನ, ಮನ್ನಣೆಯನ್ನ ಖಂಡಿತವಾಗಿಯೂ ತುಲಾರಾಶಿಯವರು ಈ ವಾರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬಹುದು. ಸರ್ಕಾರಿ ಸಂಬಂಧಪಟ್ಟ ವಿಚಾರದಲ್ಲಿ ಅದರ ಫೈಲ್ ಸ್ಟ್ರಕ್ ಆಗಿದ್ರೆ, ಕೆಲಸ ಕಾರ್ಯಗಳು ತುಂಬಾ ನಿಂತೋಗ್ತಾ ಇದೆ ಅಂತ ಅನಿಸ್ತಿದ್ರೆ ಈ ವಾರ ಪ್ರಯತ್ನ ಪಡಿ, ಸಕ್ಸಸ್ ಕಾಣುವಂತರಾಗ್ತೀರಾ. ಸರ್ಕಾರದಿಂದ ಅದು ಸಬ್ಸಿಡಿ ಬರಬೇಕಾಗಿತ್ತು, ಲೋನ್ಗಳಿಗೆ ನಾವು ಅಪ್ಲೈ ಮಾಡಿದೆ ಬರ್ತಾ ಇಲ್ಲ ಅಂತ ತುಂಬಾ ಒದ್ದಾಡ್ತಿದ್ದವ್ರಿಗೂ ಶುಭ ಸುದ್ದಿ ಈ ವಾರ ಲಭಿಸತಕ್ಕಂಥದ್ದು. ನಿಮ್ಮ ಸ್ನೇಹಿತರು ನಿಮ್ಮ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ನಿಮ್ಮ ಜೊತೆಗೆ ಬಂದು ನಿಂತ್ಕೊಳ್ಳುವಂತರಾಗ್ತಾರೆ. ನಿಮಗೆ ಮಾರಲ್ ಸಹಿತವಾಗಿ ಎಲ್ಲ ವಿಚಾರದಲ್ಲಿ ಸಪೋರ್ಟ್ ಕೊಡ್ತಾರೆ. ಅದು ಶುಭದಾಯಕವಾಗಿ, ಲಾಭದಾಯಕವಾಗಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಕೀರ್ತಿ ಬೆಳೆಯತಕ್ಕಂಥದ್ದು. ಅಂದ್ರೆ ನಿಮ್ಮ ಸ್ನೇಹಿತರು ಬಂದು ನಿಂತ್ಕೊಳ್ತಾರೆ, ಸಪೋರ್ಟ್ ಮಾಡ್ತಾರೆ. ನಿಮಗೆ ಕಷ್ಟದ ಸಮಯದಲ್ಲಿ ಬಂದು ನಿಂತ್ಕೊಂಡವನೇ ನಿಜವಾದ ಸ್ನೇಹಿತ. ಅಂತ ಸ್ನೇಹಿತರನ್ನ ಖಂಡಿತ ಈ ವಾರ ನೀವು ನೋಡುವಂತರಾಗ್ತೀರಿ. ಅದರಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ವರ್ಕ್ ಸ್ಮೂತ್ ಆಗುತ್ತೆ, ಲಾಭ ಕೂಡ ಜಾಸ್ತಿ ಲಭಿಸತಕ್ಕಂಥದ್ದು. ಈ ವಾರ ಸಂಪೂರ್ಣ ಮೋಜು ಮಸ್ತಿಯಿಂದ ಕೂಡಿದ್ರು ಕೂಡ ದಷ್ಟು ಜವಾಬ್ದಾರಿತವಾಗಿರತಕ್ಕಂಥ ಕೆಲಸವನ್ನ ನೀಟಾಗಿ ಮುಗಿಸ್ಕೊಂಡು ಒಳ್ಳೆ ಹೆಸರನ್ನು ಕೂಡ ಅದ್ರಲ್ಲಿ ಸಂಪಾದನೆ ಮಾಡ್ತೀರಿ. ಅಂದ್ರೆ ಎಲ್ಲವೂ ಚೆನ್ನಾಗಿದೆ ತುಲಾರಾಶಿಯವರಿಗೆ ಈ ವಾರ. ಶುಭ, ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಈ ವಾರ ಸ್ವಲ್ಪ ಮಾಡತಕ್ಕಂಥ ಕೆಲಸವನ್ನ ಸ್ವಲ್ಪ ಇನ್ನೂ ಸ್ಪೀಡಾಗಿ ಮಾಡಿದ್ರೆ ಖಂಡಿತ ಅಭಿವೃದ್ಧಿಯನ್ನ ಜಾಸ್ತಿ ನೋಡುವಂತಾಗ್ತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯಾನುಕೂಲವಿದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಉತ್ತಮ ಕಾರ್ಯಾನುಕೂಲವಿರತಕ್ಕಂಥದ್ದು. ಸಂಶಯವೇ ಬೇಡ. ಈ ವಾರ ಕೈಗೊಂಡಂತ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ವಾರದ ಅಂತ್ಯ ಭಾಗದಲ್ಲಿ ಸಕ್ಸಸ್ ಅನ್ನ ಕಾಣುವಂತರಾಗ್ತೀರಾ. ಜೀವನದಲ್ಲಿ ಅಭಿವೃದ್ಧಿ ನಿಮ್ಮದಾಗಿರತಕ್ಕಂಥದ್ದು. ನಿಮ್ಮೆಲ್ಲ ಕೆಲಸ ಕಾರ್ಯ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಉತ್ತಮ ನೇಮ್ ಜೊತೆಗೆ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡುವಂತರಾಗ್ತೀರಾ. ನಿಮ್ಮ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯದಲ್ಲೂ ಕೂಡ ಉತ್ತಮ ಅಭಿವೃದ್ಧಿಯನ್ನ ನೋಡುವಂತರಾಗ್ತದೆ. ಅಂದ್ರೆ ಈ ವಾರ ಎಲ್ಲವೂ ಚೆನ್ನಾಗಿದೆ. ಖಂಡಿತವಾಗಿಯೂ ಈ ವಾರ ವೃಶ್ಚಿಕ ರಾಶಿಯವರು ಕೈಗೊಂಡ ಎಲ್ಲ ಕೆಲಸ ಕಾರ್ಯದಲ್ಲಿ ಸಕ್ಸಸ್ ಅನ್ನು ನೋಡುವಂತರಾಗ್ತೀರಾ. ಮೊದಲನೇದಾಗಿ ಸ್ನೇಹಿತರೊಂದಿಗೆ ಒಂದಷ್ಟು ಸಮಯವನ್ನು ಬೆರೆಯುವ ಮುಖಾಂತರ ನಿಮ್ಮನ್ನು ನೀವು ಯಾವುದು ಸರಿ ಯಾವುದು ತಪ್ಪನ್ನು ಅಲ್ಲೇ ಫಿಲ್ಟರ್ ಮಾಡಿಕೊಂಡು ತಪ್ಪುಗಳನ್ನ ಕಮ್ಮಿ ಮಾಡ್ಕೊಳ್ತೀರಾ. ಕೆಲಸದ ಕ್ಷೇತ್ರದಲ್ಲಿ ಆತ್ಮೀಯತೆ ಸ್ವಲ್ಪ ಅವರೊಂದಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಶುಭದ ವಾತಾವರಣ, ದಷ್ಟು ಇರತಕ್ಕಂಥ ಸಣ್ಣ ಪುಟ್ಟ ಮನಸ್ತಾಪಗಳು ಕಸಬಿಸಿ ಎಲ್ಲವೂ ಕೂಡ ಮನೆಯಲ್ಲಿ ದೂರವಾಗುತ್ತೆ. ಮನೆಯಲ್ಲಿ ಶಾಂತಿಯನ್ನು ನೆಮ್ಮದಿಯನ್ನು ನೋಡುವಂತರಾಗ್ತೀರಾ. ಅಂದ್ರೆ ಎಲ್ಲ ವಿಚಾರವನ್ನ ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭ, ಲಾಭ, ಅಭಿವೃದ್ಧಿ ಜಾಸ್ತಿ ಕೈ ಇರತಕ್ಕಂಥದ್ದು. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಧನುಸ್ಸು ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ರಾಜ ಸನ್ಮಾನ, ಸಮಾಜದಲ್ಲಿ ಉತ್ತಮ ಗೌರವ ಸ್ಥಾನಮಾನಗಳು ಈ ವಾರ ಧನುಸ್ಸು ರಾಶಿಯವರಿಗೆ ಸಿಗತಕ್ಕಂಥದ್ದು. ಸ್ನೇಹಿತರು ನೆಂಟರಿಸ್ಟ್ಗಳು ಮನೆಗೆ ಬರತಕ್ಕಂಥವ್ರು ಉತ್ತಮ ಸಜೆಷನ್ಸ್ ನ ಕೊಡ್ತಾರೆ. ನಿಮ್ಮ ಜೊತೆ ಆತ್ಮೀಯ ನಡ್ಕೊಳ್ತಾರೆ, ಬೆರೀತಾರೆ. ಅದು ಮನಸ್ಸಿಗೆ ಇನ್ನೂ ಕೂಡ ಸಂತೋಷವನ್ನು ಕೊಡುತ್ತೆ.
ಅಭಿವೃದ್ಧಿಯನ್ನ ಈ ವಾರ ಧನುಸ್ಸು ರಾಶಿಯವರು ಸ್ವಲ್ಪ ಜಾಸ್ತಿ ನೋಡುವಂತರಾಗ್ತೀರಾ. ಪ್ರಮುಖವಾಗಿ ಯಾರು ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾರೋ ಹಾಗೂ ಭೂಮಿ ವಿಚಾರದಲ್ಲಿ ಒಂದು ಉಳುಮೆಯನ್ನ ಮಾಡ್ತಾರೋ ರೈತರು ಯಾರು ಇರ್ತಿರೋ ಖಂಡಿತ ಧನುಸ್ಸು ರಾಶಿ ಇರತಕ್ಕಂಥವರೆಲ್ಲ ಭೂಮಿ ವಿಚಾರಕ್ಕೆ ಯಾರು ವ್ಯಾಪಾರ ವ್ಯವಹಾರವನ್ನ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥವ್ರಿಗೆ ಶುಭ ಲಾಭ ಈ ವಾರ ಖಂಡಿತ ಜಾಸ್ತಿ ಇರತಕ್ಕಂಥದ್ದು. ಈ ವಾರ ಹಿಂದೆ ಸ್ವಲ್ಪ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ನಿಮ್ಮ ತಪ್ಪುಗಳನ್ನು ನೀವೇ ಗುರುತಿಸಿ ಸರಿಪಡಿಸ್ಕೊಳ್ತೀರಿ. ಅದು ಶುಭವಾಗಿ ಲಾಭವಾಗಿ ನಿಮಗೆ ಅದು ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ಭವಿಷ್ಯದಲ್ಲಿ. ಈ ಸಂಪೂರ್ಣ ವಾರ ತುಂಬಾ ಲವಲವಿಕೆಯಿಂದಿದ್ದು ಎಲ್ಲರೊಂದಿಗೆ ಬೆರೆತು ಎಲ್ಲರಲ್ಲೂ ಕೂಡ ಸಹಿನಿಸ್ಕೊಳ್ತೀರಿ. ಅಂದ್ರೆ ಎಲ್ಲವೂ ಚೆನ್ನಾಗಿದೆ ಧನುಸು ರಾಶಿಯವರಿಗೆ ಅಂತ ಅಭಿವೃದ್ಧಾಯಕ ವಾರ. ಸ್ವಲ್ಪ ಕೆಲಸದ ಕ್ಷೇತ್ರದಲ್ಲಿ ಯಾರನ್ನೂ ನಮ್ಮದೆ ನಿಮ್ಮ ನಿರ್ಧಾರದೇ ಸರಿ ಅಂತೇಳಿ 2 ಬಾರಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ಮುಂದುವರೆದ್ರೆ ಖಂಡಿತ ಲಾಭ ಶುಭ ನಿಮ್ಮದೇ ಆಗಿರತಕ್ಕಂಥದ್ದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಮಕರ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ನೆಲೆಸುತ್ತೆ. ಹೊಸ ಪರಿಚಯ ಆಗತಕ್ಕಂಥ ಸ್ನೇಹಿತರು ನಿಮಗೆ ನಾನಾ ರೀತಿಯ ಉತ್ತಮ ಸಹಕಾರವನ್ನು ಕೊಡುವಂತರಾಗ್ತಾರೆ. ಅವರೊಂದಿಗೆ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳೆಯತಕ್ಕಂಥದ್ದು. ಸರ್ಕಾರದ ಅಧಿಕಾರಿಗಳು ಯಾರಿದ್ದೀರಿ, ಯಾರು ಪ್ರಮೋಷನ್ ಅಪೇಕ್ಷೆ ಮಾಡ್ತಾ ಇದ್ದೀರಿ, ಯಾರು ಟ್ರಾನ್ಸ್ಫರ್ ಅಪೇಕ್ಷೆ ಮಾಡ್ತಾ ಇದ್ದೀರಿ, ಖಂಡಿತ ಅಂಥವ್ರಿಗೆ ಈ ವಾರ ಸಕ್ಸಸ್ ಕಾಣುವಂತರಾಗ್ತೀರಾ. ಪ್ರಮೋಷನ್ ಟ್ರಾನ್ಸ್ಫರ್ ಅಪೇಕ್ಷೆ ಇದ್ದವರಿಗೆ ಖಂಡಿತ ಶುಭ ಸುದ್ದಿ ಲಭಿಸತಕ್ಕಂಥದ್ದು. ಈ ವಾರ ಖಂಡಿತವಾಗಿಯೂ ಈ ವಾರ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಅವರ ಉನ್ನತಿಯನ್ನ ನೋಡುವಂತರಾಗ್ತೀರಾ. ಹಾಗೂ ಅವರು ಬೆಳೆಯತಕ್ಕಂಥ ವೇವನ್ನು ನೋಡಿ ಸಮಾಧಾನ ಪಡ್ಕೊಂಡು ನಿಮಗೆ ಖಂಡಿತವಾಗಿಯೂ ಈ ವಾರ ಲಭಿಸತಕ್ಕಂಥದ್ದಾಗುತ್ತೆ. ಅಂದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಅವ್ರು ಮಾಡತಕ್ಕಂಥ ಓದಿನ ವಿಚಾರ ನಿಮಗೆ ತೃಪ್ತಿಕರ. ನನ್ನ ಮಗ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ನನ್ನ ಮಗಳು ಕರೆಕ್ಟ್ ಆಗಿರೋ ಡಿಸಿಷನ್ ತೆಗೆದುಕೊಂಡು ಕರೆಕ್ಟಾಗಿ ಮುಂದುವರಿತಿದ್ದಾಳೆ, ಅದು ನಿಮಗೆ ಆತ್ಮತೃಪ್ತಿಯನ್ನು ಕೊಡುತ್ತೆ. ನಿಮ್ಮ ದೇಹದಲ್ಲಿರತಕ್ಕಂಥ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ದೇಹದಲ್ಲಿ ಖಂಡಿತವಾಗಿಯೂ ಹೊಸ ಚೈತನ್ಯ ಬಂದು ಇನ್ನು ಕೆಲಸಗಾರರಲ್ಲಿ ನಿಮ್ಮ ನೀವು ತೊಡಗಿಸ್ಕೊಂಡು ಅದು ಲಾಭದಾಯಕವಾಗಿ ನಿಮಗೆ ಪರಿವರ್ತನೆಗೊಳ್ಳುತ್ತೆ. ಅಂದ್ರೆ ಈ ಸಂಪೂರ್ಣ ವಾರ ಶುಭದಾಯಕವಾಗಿ ಲಾಭದಾಯಕವಾಗಿ ನಿಮಗೆ ಉತ್ತಮವಾದಂಥ ಸಹಾಯವನ್ನು ಕೊಡುತ್ತೆ. ಮಕರ ರಾಶಿಯವರಿಗೆ ಲಾಭದಾಯಕ ವಾರ. ಸ್ವಲ್ಪ ಶಕ್ತಿನುಸಾರವಾಗಿ ನಿಮ್ಮ ಇಷ್ಟ ದೇವರ ಆರಾಧನೆ ಮಾಡಿ ಮುಂದುವರೆದ್ರೆ ಲಾಭ 2 ಪಟ್ಟು ಜಾಸ್ತಿಯೇ ಈ ವಾರ ಲಭಿಸತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಯಶಸ್ಸು ಲಾಭ ನಿಮ್ಮದೇ ಆಗಿರತಕ್ಕಂಥದ್ದು. ಕುಂಭರಾಶಿಯವರಿಗೆ ಈ ವಾರ ಅದೃಷ್ಟದ ಸಹಿತವಾಗಿ ಶುಭಕರ ವಾರ. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಂಭ್ರಮದ ವಾತಾವರಣ, ಯಾರೋ ಸ್ನೇಹಿತರು ಬರ್ತಾರೆ, ಇಂಟ್ರೆಸ್ಟ್ ಬರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಒಳ್ಳೆ ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡ್ತೀರಿ. ಉತ್ತಮ ಮಾತುಕತೆ ನಾಡೋ ಮುಖಾಂತರ ಮನಸ್ಸಿನಲ್ಲಿರತಕ್ಕಂಥ ದುಃಖಗಳು ದೂರವಾಗುತ್ತೆ. ಕೆಲವೊಂದು ವಿಚಾರಕ್ಕೆ ಕ್ಲಾರಿಟಿ ತೆಗೆದುಕೊಂಡು ಇನ್ನು ಆತ್ಮೀಯತೆ ಜಾಸ್ತಿ ವೃದ್ಧಿ ಆಗತಕ್ಕಂಥದ್ದು. ಸ್ನೇಹಿತರೊಂದಿಗೆ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಮಾಡಬೇಕು ಅಂತಿದ್ದೀರಿ ಕುಂಭರಾಶಿಯವರು ಖಂಡಿತವಾಗಿಯೂ ಈ ವಾರ ಉತ್ತಮ ಹೆಜ್ಜೆ ನೀಡುವಂತರಾಗ್ತೀರಾ. ನಿಮ್ಮ ಮನಸ್ಸಲ್ಲಿರತಕ್ಕಂಥ ಕೆಲವೊಂದು ಡೌಟ್ಸ್ಗಳಿಗೆ ಖಂಡಿತ ಕ್ಲಾರಿಟಿ ಸಿಗುತ್ತೆ. ಈ ವಾರ ಕುಂಭರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕೂಡ ನೋಡುವಂತರಾಗ್ತೀರಾ. ಹಾಗೂ ನಿಮ್ಮ ಅಕ್ಕಪಕ್ಕದವರೊಂದಿಗೆ ಆಗಿದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಇಷ್ಟಗಳು ದೂರವಾಗಿ ಅವರೊಂದಿಗೆ ಆತ್ಮೀಯತೆ ವೃದ್ಧಿ ಆಗುತ್ತೆ. ಅದು ಮನಸ್ಸಿಗೆ ಸಮಾಧಾನ ತಂದು ಕೊಡುತ್ತೆ. ಅಂದ್ರೆ ಈ ವಾರ ಸಂಪೂರ್ಣವಾಗಿ ಕುಂಭರಾಶಿಯವರಿಗೆ ಶುಭದಾಯಕ ವಾರ. ಸ್ವಲ್ಪ ಮಟ್ಟಿಗೆ ಈ ವಾರ ದುರ್ಗೆ ಆರಾಧನೆಯನ್ನು ಮಾಡಿ ಕುಂಭರಾಶಿಯವರು ಖಂಡಿತ ಇರತಕ್ಕಂಥ ದುರ್ಗತಿಗಳು ಕಳೆದು ಶುಭ ಲಾಭ ಜಾಸ್ತಿ ಲಭಿಸತಕ್ಕಂಥದ್ದಾಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮಗೇನಾದರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಿದ್ರೆ ಅಥವಾ ನೇರವಾಗಿ ಭೇಟಿ ಮಾಡಿಕೊಂಡು ಇರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೇಕು, ಎಷ್ಟೇ ವರ್ಷದಿಂದ ಪ್ರಯತ್ನ ಪಟ್ಟು ಕೂಡ ಸಂತಾನ ಆಗಿರ್ಬೋದು, ಮದುವೆ ಆಗಿರ್ಬೋದು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೋಡೋಕ್ಕಾಗ್ತಿರ್ತಾರೆ, ನಿಮ್ಮ 1000 ಸಮಸ್ಯೆಗಳಿದ್ರು ಕೂಡ ನಮ್ಮನ್ನು ಒಂದು ಬಾರಿ ಸಂಪರ್ಕಿಸಿ. ಖಂಡಿತ ಜ್ಯೋತಿಷ್ಯದ ಮುಖಾಂತರ ಸರಳವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೇನೆ. ಕೆಳಗೆ ಡಿಸ್ಪ್ಲೇ ಆಗಿರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಫೋನ್ ಮುಖಾಂತರ ನೀವು ಪರಿಹರಿಸ್ಕೊಳ್ಬೋದು, ಮಾತನಾಡಿ. ಅಥವಾ ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇದೆ, ಬಂದು ನೇರವಾಗಿ ಭೇಟಿ ಮಾಡ್ಬೋದು. ಹಾಗೆಯೇ www.bhavishyadarshan.com ಎಂಬ ವೆಬ್ಸೈಟಲ್ಲಿ ಕೂಡ ನಾವು ಅವೈಲೇಬಲ್ ಇದ್ದೇವೆ. ಆ ವೆಬ್ಸೈಟ್ ಮುಖಾಂತರ ಕೂಡ ನೇರವಾಗಿ ಈಸಿಯಾಗಿ ನಮ್ಮನ್ನ ನೀವು ಕಮ್ಯುನಿಕೇಶನ್ ಮಾಡ್ಕೊಳ್ಬೋದು. ಮೀನರಾಶಿಯವರ ಈ ವಾರದ ಫಲ ಯಾವ ರೀತಿ ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತ ತಿಳ್ಕೋಣ.
ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಸೌಖ್ಯವಿಲ್ಲ. ಮೀನರಾಶಿಯವರಿಗೆ ಈ ವಾರ ಅಷ್ಟು ಸೌಖ್ಯಕರ ವಾರವಲ್ಲ. ಅಭಿವೃದ್ಧಿ ನೋಡತಕ್ಕಂಥದ್ದು ಬಹಳ ಕಷ್ಟಕರ. ಜೀವನದಲ್ಲಿ ನೆಮ್ಮದಿ ಕಳ್ಕೊಳತಕ್ಕಂಥ ಒಂದಷ್ಟು ಪರಿಸ್ಥಿತಿಗಳು, ಸಂದರ್ಭಗಳು ಬಂದ್ಬಿಡ್ಬೋದು. ಅಭಿವೃದ್ಧಿ ಜಾಸ್ತಿ ನೋಡೋಕ್ಕಾಗೋದಿಲ್ಲ. ಸಂಪೂರ್ಣವಾದ ಟೆನ್ಷನ್ಸ್ ಇಂದ ಕೂಡಿರುತ್ತೆ. ನಿಮ್ಮೆಲ್ಲ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಮೂರನೇರು ಯಾರೋ ತಲೆ ಹಾಕಿ ಎಲ್ಲವನ್ನು ಹಾಳು ಮಾಡ್ತಿರ್ತಾರೆ. ಯಾವುದು ಕೂಡ ಕರೆಕ್ಟಾಗಿ ಹೋಗ್ತಾ ಇಲ್ವಲ್ಲ, ಸಕ್ಸಸ್ ಕಾಣಕ್ಕಾಗ್ತಾ ಇಲ್ವಲ್ಲ ಅಂತ ಮನಸ್ಸಿಗೆ ತುಂಬ ಬೇಜಾರಾಗತಕ್ಕಂಥದ್ದು. ಮನೇಲಿ ಸಣ್ಣ ಪುಟ್ಟ ಮನಸ್ತಾಪಗಳು, ಕಿರಿಕಿರಿ ನಿಮಗೆ ನಾನಾ ರೀತಿಯ ಟೆನ್ಷನ್ಸ್ ಅನ್ನು ತಂದು ಕೊಡುತ್ತೆ. ಅಂದರೆ ಈ ವಾರ ಸ್ವಲ್ಪ ಯಾವ ವಿಚಾರವೂ ಕೂಡ ಕೈಗೆತ್ತತಕ್ಕಂಥದ್ದು ಬಹಳ ಕಷ್ಟವಿದೆ. ಶುಭವನ್ನ, ಲಾಭವನ್ನು ನೋಡಬೇಕು ಅಂದರೆ ತುಂಬ ಸೈಕಲ್ ಹೊಡಿಯತಕ್ಕಂಥ ಚಾನ್ಸಸ್ ಜಾಸ್ತಿ ಇರತಕ್ಕಂಥದ್ದು. ಆದರೆ ನಿಮ್ಮ ಪ್ರಯತ್ನಕ್ಕೆ ವಾರದ ಅಂತ್ಯ ಭಾಗದಲ್ಲಿ ಖಂಡಿತವಾಗಿಯೂ ಸಕ್ಸಸ್ ಕಾಣುವಂತರಾಗ್ತೀರ. ಹಾಗಾಗಿ ಈ ವಾರ ಶಕ್ತಿನ ಸಲುವಾಗಿ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನ ಮೀನರಾಶಿಯವರು ಮಾಡುವಂತರಾಗಿ. ಖಂಡಿತ ರಾಯರ ಅನುಗ್ರಹದಿಂದ ನಿಮ್ಮೆಲ್ಲರ ಸಂಕಷ್ಟಗಳು ತಾನಾಗ್ತಾನೆ ದೂರವಾಗುತ್ತೆ. ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನ, ಆಯಸ್ಸನ್ನ, ಪ್ರಮುಖವಾಗಿ ಈ ವಾರ ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ದಿಗ್ವಿಜಯವನ್ನು ತಂದುಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೇನೆ.